ಸುದೀಪ್ ಅವರು ವಿಷ್ಣುವರ್ಧನ್ ಕಂಡ್ರೆ ಭಾರಿ ಪ್ರಾಣ, ಭಾರಿ ಪ್ರೀತಿ. ಸುಮಾರು ಒಂದು 2-3 ಸಬ್ಜೆಕ್ಟ್ ತಂದಿಟ್ಕೊಂಡಿರು ಸುದೀಪ್ ಅವರು. ವಿಷ್ಣು ಸರ್ ಜೊತೆ ಮಾಡಬೇಕು ಅಂತ ಅವರು ಮಾಡೋಣ, ಇವಾಗ ಮಾಡೋಣ ಅಂದ್ರೆ ಕಾಲ ತಳ್ಕೊಂಡು ಹೋಗ್ತಾಯಿತ್ತು. ಅವರು ನಾನೊಂದು ಮಾತಾಡ ಮಲ್ಲಿಗೆ ಅಂತ ಒಂದು ನಾಗತಿಳ್ಳಿ ಚಂದ್ರಶೇಖರ್ ಸಿನಿಮಾದಲ್ಲಿ ಒಂದು ನಕ್ಸಲ್ ಪಾತ್ರಕ್ಕೆ ಬೇಕಾಗಿತ್ತು. ಅದಕ್ಕೆ ನಾಗತಿಳ್ಳಿ ಸುದೀಪ್ ಇದ್ರೆ ತುಂಬ ಚೆನ್ನಾಗಿರ್ತದೆ. ಜನ 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 ಕಾಂಚನದಲ್ಲಿ ಅಂತ ಫೀಲ್ ಮಾಡಿದಾಗ ನಾವು ಸುದೀಪ್ ಅವ್ರು ಕೇಳಿದೆ. ಅವರು ಇಲ್ಲ ನಾನು ಸ್ವಂತ ಸಿನಿಮಾ ಮಾಡೋಕೆ ಕೂತಿದ್ದೀನಿ ನನ್ನ ಬ್ಯಾನರಲ್ಲಿ ಅಂತ ಅಂದರು. ಬ್ರದರ್ ಮಾಡಿಕೊಡಿಂದೆ. ಸುದೀಪ್ ಇಲ್ಲ ನನ್ನೊಂದು ರೀಚ್ ತಂದಿದ್ದೀನಿ. ಅವನೊಂದು ತಂದೆ ಮಗೊಂದೊಂದು ಸಿನಿಮಾ ಯಾವುದೋ ಒಂದು ತಮಿಳು ಸಿನಿಮಾ ತುಂಬ ಚೆನ್ನಾಗಿ ಸುದೀಪ್ ಅವರು ಮಾಡೋಕೆ ಭಾರಿ ಆಸೆ ಇದ್ರು. ಅವ್ರು ತುಂಬ ಸೂಟ್ ಆಗೋದು. ಸುದೀಪ್ ಇಷ್ಟು ಸರ್ ಮಾಡ್ತೀನಿ ಅಂತ ಹೇಳೋದು. ಅದು ಕಾಲ ಸ್ವಲ್ಪ ಲೇಟ್. ಬ್ರದರ್ ಮಾಡಿದ್ದೆ, ಹೌದಣ್ಣ ಮಾಡ್ತೀನಿ ಪಾಪ ಒಪ್ಕೊಂಡ್ರು, ಮಾಡಿಕೊಟ್ರು. ಯಾಕಂದರೆ ಎಲ್ಲ ಅವರು ಒಂದು ಸಿನಿಮಾ ಅವ್ರ ಮೇಲೆ ಮಾಡಬೇಕು ಅಂತ ಅವ್ರ ವಾಸೆ ಇತ್ತು. ನನಗೆ ಆ ಭಾಗ್ಯ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುದೀಪ್ ಅವರು ವಿಷ್ಣುವರ್ಧನ್ ಮಾಡೋ ಭಾಗ್ಯನೇ ಇಲ್ಲ. ಒಂದೇ ಒಂದು ಮಾತಾಡ ಮಲ್ಲಿಗೆಲಿ ಅದ್ಭುತವಾದ ಒಂದು ಪಾತ್ರ, ತುಂಬ ಚೆನ್ನಾಗಿತ್ತು. ಆ ವಿಷ್ಣು ಸಾರ್ ಒಂದು ನ್ಯಾಯ ನೀತಿ ಹೇಳೋದಾದರೆ ಇದರಲ್ಲಿ ಇವರು ನ್ಯಾಯ ನೀತಿ ಬಗ್ಗಲ್ಲ, ನಕ್ಸಲೈಟ್ಸ್ ಕ್ಯಾರೆಕ್ಟರ್ ಥರನೇ ಒಂದು ಪಾತ್ರ ಮಾಡೋದು ಫ್ಯಾಂಟಾಸ್ಟಿಕ್. ಆಮೇಲೆ ಅದ್ಭುತವಾದ ಒಂದು ರೈತರ ಸಮಸ್ಯೆ ಇದ್ದಂಥ ಸಿನಿಮಾ. ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟ. ಮಾತಾಡೋರಿಗೆ ಒಂದು ಒಳ್ಳೆಯ ಸಿನಿಮಾ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಅವರು ಅವತ್ತು ನನಗೆ ಪಾಪ ಹೇಳಿದ ತಕ್ಷಣ ಅವ್ರು ಸ್ವಂತ ಸಿನಿಮಾ ಮಾಡಿಬಿಟ್ಟು ನಾನು ಮಾಡಿಕೊಟ್ರು. ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಆಮೇಲೆ ಅವರ ಒಡನಾಟ ಅಷ್ಟೇ ಚೆನ್ನಾಗಿತ್ತು. ನನ್ನ ಮೇಲೆ ಭಾರಿ ಗೌರವ, ಭಾರಿ ಪ್ರೀತಿ ಇದೆ. ಕೆಲವು ಯಾವುದೋ ಕಾರಣಗಳಂತ ಚೂರು ಒಂದೊಂದು ಸತಿ ಮುನ್ಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಹೇಳೋದಂದೆ, ನೀವು ನಿಜವಾಗಲೂ. ಆಮೇಲೆ ಅವರು ನಿರ್ಮಾಪಕರಿಗೆ ತುಂಬ ಜನ ಸಹಾಯ ಮಾಡಿದ್ದಾರೆ ಸುದೀಪರ. ಆದರೆ ಎರಡನೇ ಮಾತಿಲ್ಲ, ಇವತ್ತು ದೊಡ್ಡಿಟ್ಟಾದವ್ರು ಮಾಡಿದರೆ ತುಂಬ ಅವಾಗ ಫಸ್ಟು ಹೊಸತಂದು ಬಂದಾಗಲೂ ನಿರ್ಮಾಪಕ ಸಹಾಯ ಮಾಡೋರು. ಅವ್ರಿಗೆ ಒಂದು ಹೆಲ್ಪಿಂಗ್ ನೇಚರ್, ತುಂಬ ಒಳ್ಳೆ ಮನಸ್ಸಿದೆ, ದೊಡ್ಡ ಮನಸ್ಸಿದೆ. ಅಂದರೆ ಅವ್ರಿಗೆ ಕೆಲವರು ಹೇಳ್ತಾರೆ ದುಡ್ಡು ಕೊಟ್ಟಿಲ್ಲ, ನಿಜವಾಗ್ಲೂ ಅವೆಲ್ಲ ಆ ವಿಷಯದಲ್ಲಿ ಸುದೀಪ್ ತುಂಬ ಲಿಬರ್ಟಿ ಅಂತ ಹೇಳ್ತೀನಿ. ಇಸ್ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಹೀರೋ. ಇವತ್ತು ಅದ್ಭುತವಾದ ಒಂದು ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಭಾಷೆಯಲ್ಲೂ ಮಾಡಿದಂಥ ಬೈಕಿಕ ನಟ ನಮ್ಮ ಸ್ನೇಹಿತರಲ್ಲಿ ಸುದೀಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗ್ಬೋದು, ಎಲ್ಲ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು. ಖುಷ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್, ಗುಡ್ ಪರ್ಸನ್. ಕಿಚ್ಚ ಮಾಡಿದಾಗ ನಾನು ರಮ್ಯಾ ಬೇಡ ಸಾರ್, ರಮ್ಯಾ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಇಲ್ಲ ನೀನು ಯಾಕೆ ರಮ್ಯಾ ಅನ್ನೋಕೆ ನಾನೇ ಕರ್ತೀನಿ. ಯಾಕಂದರೆ ಸಿನಿಮಾ ಗೆಲ್ಲಬೇಕು ಮುಖ್ಯವಾಗಿ. ಒಂಚೂ ಲೇಟ್ ಬರ್ತಾರೆ ಸಿನಿಮಾ ಗೆಲ್ಲೋಕ್ಕೆ. ಅವ್ರ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಪಾಪ ಹೇಳಿದ್ರು ಇಸ್ ಒನ್ ಆಫ್ ದಿ ರಮ್ಯಾರವಾಗ ಇವಿ ಇದರಲ್ಲಿದ್ದರು, ಪೀಕಲ್ಲಿದ್ದರು. ಅವರು ಸ್ವಲ್ಪ ಲೇಟ್ ಗಿಟ್ಟಿದ್ರು. ಆಮೇಲೆ ರಮ್ಯಾನ ನನಗೆ ಆ ರೀತಿ ನಮ್ಮ ಉದ್ಯಮದಲ್ಲಿ ಆ ಥರ ಪ್ರಚಾರ ಮಾಡಿದ್ರು. ರಮ್ಯಾ ಫ್ಯಾಂಟಾಸ್ಟಿಕ್. ಅವ್ರಿಗೆ ತುಂಬ ಸಪೋರ್ಟು, ತುಂಬ ಕೋಪ್ರೇಷನ್ನು. ನೀವು ನಂಬ್ತಿರುತ್ತೆ, ಫಾರಿನ್ ಸಾಂಗ್ ಹೋದಾಗ ನಮಗೆ ರಮ್ಯಾ ಫಾರಿನಲ್ಲಿ ಟಾಯ್ಲೆಟಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹ್ಯಾಟ್ಸ್ ಆಫ್. ಯಾಕೆಂದರೆ ಒಂದು ಸಿನಿಮಾನ ಗೆಲ್ಸ್ಬೇಕು, ಪ್ರೀತಿ ಮಾಡೋಕೆ ಹೋದರೆ ಮನ್ಸು ಮಾಡೋದು ಆರ್ಟಿಸ್ಟ್ ಏನು ಬೇಕಾದ್ರೆ ಮಾಡಿ. ಆ ವಿಷಯದಲ್ಲಿ ಇಬ್ಬರು ನನಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಯಾವುದೋ ಕೆಲವರು ಕೆಲವು ವಿಷಯಗಳಿಂದ ಸಿನಿಮಾ ಓಕೆ ಆಯಿತು.